ಬಾದಾಮಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ಹಾಗೂ ಶ್ರೀ ಶಿವಯೋಗ ಮಂದಿರ ಸಂಸ್ಥಾಪಕರಾದ ಹಾನಗಲ್ ಶ್ರೀ ಕುಮಾರ ಶಿವಯೋಗಿಗಳವರ 95ನೇ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಮಹಾಶಿವರಾತ್ರಿ ಜಾಗರಣೆ, ಕೀರ್ತನೆ, ಸಂಗೀತ ಸಮ್ಮೇಳನ ಮತ್ತು ಶ್ರೀ ಕುಮಾರೇಶ್ವರ ಮಹಾರಥೋತ್ಸವವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗುತ್ತಿದೆ. ಫೆಬ್ರವರಿ 20, 2025 ಗುರುವಾರದಿಂದ ಪ್ರಾರಂಭವಾಗುವ ನಿಮಿತ್ತ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಸಹಸ್ರಾರು ಭಕ್ತರು ಮತ್ತು ನಾಡಿನಾದ್ಯಂತ ಸಾವಿರಾರು ಮಠಾಧೀಶರು ಆಗಮಿಸುತ್ತಿರುವ ಕಾರಣ ಅವರಿಗೆಲ್ಲರಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ಪ್ರತಿ ಗ್ರಾಮಗಳಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಿ ಭಕ್ತರ ಅಭಿಪ್ರಾಯಗಳನ್ನು ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಪಡೆದುಕೊಳ್ಳುತ್ತಿರುವುದು ವಿಶೇಷವಾಗಿದೆ. ಅವರು ನಂದಿಕೇಶ್ವರ, ಚೋಳಜಗೋಡ್, ನವಿಲಹೊಳೆ, ಭದ್ರನಾಯಕನ ಜಾಲಿಹಾಳ್, ನೆಲವಗಿ, ಹಿರೇನಸಬಿ, ಬಾಚಿನಗುಡ್ಡ, ಪಟ್ಟದಕಲ್ಲು, ಶಿರಬಡಗಿ, ಗೋವಣಕಿ, ಗೋನಾಳ, ಮಂಗಳೂರು, ಮಾಡಲಗಿರಿ, ನೈನಾಪುರ, ಬಾದಾಮಿ ಪಟ್ಟಣವನ್ನು ಸೇರಿದಂತೆ ಇನ್ನು ಮುಂತಾದ ಗ್ರಾಮಗಳಲ್ಲಿ ಸಮರೋಪಾದಿಯ ಸರಣಿ ಪೂರ್ವಭಾವಿ ಸಭೆಯನ್ನು ನಡೆಸುವ ಮೂಲಕ ಅಭಿಪ್ರಾಯಗಳನ್ನು ಪಡೆದರು. ಈ ಜಾತ್ರಾ ಮಹೋತ್ಸವವು ಫೆಬ್ರವರಿ 18ರಿಂದ 27ರವರೆಗೆ ನಡೆಯುತ್ತಿದ್ದು, ಸಾಯಂಕಾಲ 7ರಿಂದ 8:30ರವರೆಗೆ ಪ್ರವಚನ ನಡೆಯಲಿದ್ದು, ನಾಡಿನ ಪ್ರಖ್ಯಾತ ಪ್ರವಚನಗಾರರು ಮಹಾತ್ಮರ ಚರಿತಾಮೃತ ಪ್ರವಚನ ನೀಡಲಿದ್ದಾರೆ. ಅಲ್ಲದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕರ್ತರಿಗೆ ಸತ್ಕಾರವನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಮಹಾಶಿವರಾತ್ರಿ ಜಾಗರಣೆ ಅಂಗವಾಗಿ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಹಾಗೂ ಗಾಯಕರು ಮತ್ತು ಇತರ ಕವಿ ಕಲಾವಿದರಿಂದ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಬೆಳಗಿನ ಜಾವದವರೆಗೆ ನಡೆಸಿಕೊಳ್ಳಲಾಗುವುದು ಎಂದರು. ಮರುದಿನ 27ರಂದು ಶ್ರೀ ಕುಮಾರೇಶ್ವರ ಮಹಾರಥೋತ್ಸವ ಸಂಜೆ 5 ಗಂಟೆಗೆ ಜರುಗಲಿದೆ. ಈ ರಥ ಇಡೀ ಏಷ್ಯಾ ಖಂಡದಲ್ಲಿಯೇ 2ನೇ ಅತಿ ದೊಡ್ಡ ರಥವೆಂದು ಖ್ಯಾತಿಯನ್ನು ಹೊಂದಿದೆ. ನಂತರ ಸುಮಾರು 7 ಗಂಟೆಗೆ ಜಾತ್ರಾ ಮಹೋತ್ಸವ ಸಮಾರೋಪ ಸಮಾರಂಭ ಜರುಗುವುದು. ಸಮಾರಂಭದಲ್ಲಿ ಸುಕುಮಾರ್ ವಿಶೇಷಾಂಕ ಹಾಗೂ ಗುರುಕಂದ ಕೃತಿ ಶ್ರೀ ಕುಮಾರೇಶ್ವರ ಚರಿತೆ ಎಂಬ ಗ್ರಂಥವನ್ನು ಲೋಕಾರ್ಪಣೆ ಕಾರ್ಯಕ್ರಮ ಇರುವುದೆಂದು ಶ್ರೀ ಮಧ್ವೀರ ಶೈವ ಶಿವಯೋಗ ಮಂದಿರ ಸಂಸ್ಥೆಯ ಧರ್ಮದರ್ಶಿಗಳಾದ ಮುಚಕಂಡಯ್ಯ ಬಸಯ್ಯ ಹಂಗರಗಿ ಉಪಸ್ಥಿತರಿದ್ದು, ಈ ಎಲ್ಲ ಕಾರ್ಯಕ್ರಮಗಳು ವಿವರಣೆಗಳನ್ನು ಮತ್ತು ಮಹಾರಥೋತ್ಸವ ತಯಾರಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಬಾದಾಮಿ ಪಟ್ಟಣದ ಹಿರಿಯರಾದ ಎಸಿ ಪಟ್ಟಣದ ಗಣ್ಯ ವ್ಯಾಪಾರಸ್ಥರಾದ ಮಹಾದೇವಪ್ಪ ತೆಂಗಿನಮಣಿ, ನಾಗಪ್ಪ ಶಿವನಗಿ, ರಾಜು ಶಿವಶೆಂಪಿ, ರಾಮಚಂದ್ರ ರಾಯ್ಕರ್, ರಾಘವೇಂದ್ರ ಪತ್ತಾರ್ ಸೇರಿದಂತೆ ಇನ್ನೂ ಹಲವರು ಸಭೆಯಲ್ಲಿ ಪಾಲ್ಗೊಂಡರು. ವರದಿ ವಾಯಚ್ ವಾಲಿಕಾರ್, ಯುವ ನಾಯಕ್ ನ್ಯೂಸ್, ಬಾದಾಮಿ.